ದುನಿಯಾ ಎಲ್ಲ ಸೇರಿ ಚಂದ್ರನ ಮೇಲೆ ಕುಂತು ಹೋಗಿ ಉಂಡಿ ಕಟ್ಟೋ ಟೈಮ್ ಬಂದಾಗ್ರಿ ನಾವು ಮಾಡಿದಂತಹ ಉಂಡಿ ಗಾಡಿಗೆ ಹೆಟ್ರನು ಇನ್ನ ಒಡಿವಲು ಅಂತಂದ್ರೆ ನಮ್ಮ ಸಾಫ್ಟ್ವೇರ್ ಇನ್ನ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಅರ್ಥರಿ. ಹಂಗಾದ್ರೆ ಇವತ್ತಿನ ವಿಡಿಯೋದಾಗ್ರಿ ನಾವು ನಿಮ್ಗೆ ವಿತ್ ಟಿಪ್ಸ್ ಅತಿ ಸುಲಭವಾಗಿ ಯಾವ ರೀತಿ ಮಸ್ತ್ ಆಗಿರುವಂತಹ ರವೆ ಉಂಡಿಯನ್ನ ಹಬ್ಬಕ್ಕೆ ಮಾಡ್ಕೊಳ್ಳೋದಂತೇಳಿ ತೋರಿಸ್ಕೊಡ್ತೀವಿ. ನಮಸ್ಕಾರ ಎಲ್ಲರಿಗೂ, ಸವಿರುಚಿಯ ಸೊಬಗಿನ ಇಂದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ರೀ. ಹೆಂಗ್ ಮಾಡೋದು ಅಂತ ಹೇಳಿ ನೋಡಕತ್ರ ನೋಡ್ರಿ, ಒಂದು ಕಡಾಯಿ ತಗೋರಿ. ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ರಿ, ಕಾಯಕ್ಕಿಡ್ರಿ. ಅದಾದ ನಂತರ 1.5 ಕಪ್ ಅಷ್ಟು ಸಣ್ಣ ರವ ತಗೋರಿ. ಸಣ್ಣ ರವ ಅಥವಾ ಚಿರೋಟಿ ರವ ನೀವೇನಂತಿರಲಿ ಅದನ್ನು ತಗೋರಿ. ಅದಾದ ನಂತರ ತುಪ್ಪದಾಗ ಈ ಒಂದು ಏನಿತ್ತು ನೋಡ್ರಿ ರವ, ಅದನ್ನ ಹುರಿಬೇಕ್ರಿ. ಹೆಂಗೆ ಹುರಿಬೇಕು ಅಂತಂದ್ರೆ ತುಪ್ಪದ ಜೊತೆ ಸೇರಿದ ಅರಳಿ ಬಿಡ್ಬೇಕ್ರಿ ರವ. ಆ ರೀತಿ ರವ ಅಥವಾ ರವೆ ನೀವೇನಂತಿರಲ್ಲ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಲ್ಯಾಂಗ್ದಾಗ ರೀ, ನೀವು ಹಂಗೆ ಅನ್ರಿ. ನಾವು ಹೆಂಗೆ ಅಂತಿರ್ತೇವೋ ಹಂಗೆ ಹೇಳತ್ತಿರ್ತೇವೆ ನಿಮಗೆ ಅಷ್ಟೇ ರೀ. ನೋಡಿ, ಈಗ ಬರೋಬ್ಬರಿಯಾಗಿ ಅದನ್ನು ತುಪ್ಪದೊಳಗನ ಹುರಿದೇವ್ರಿ, ಚಂದಂಗಿ ಆಗೈತೆ. ಆದ್ರೆ ಕೈ ಬಿಡ್ಲಾರ್ದ ನಡಬಾರ್ಕ ಹಂಗೆ ಬಾಳೋತನ ಎಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ. ಆ ಕಡೆ ಈ ಕಡೆ ತಿರುಗಾಡ್ಕೊತ ಇರಿ. ಅದಾದ ನಂತರ ಇಲ್ಲಿ ಕಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಬಾದಾಮನ್ನು ನೀವು ಸೇರಿಸ್ರಿ. ಅದ್ರ ಜೊತೆ ಇಲ್ಲಿ ಒಣದ್ರಾಕ್ಷಿಯನ್ನು ಸೇರಿಸಿದೇವ್ರಿ. ನಾವು ಇದನ್ನು ಮಿಕ್ಸ್ ಮಾಡು. ನೀವು ಬೇಕು ಅಂತಂದ್ರೆ ತುಪ್ಪದಾಗ ಫ್ರೈ ಮಾಡಿ ತೊಗೊಂಡು ಬಂದು ಹಾಕಿದ್ರೂ ನಡೀತೈತ್ರಿ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವಿಲ್ಲಿ ಸೇರಿಸ್ಬೋದು ರೀ. ಇದಾದ ನಂತರ ಇದನ್ನು ಬರೋಬ್ಬರಿಯಾಗಿ ಒಮ್ಮೆ ನೀವು ಮಸ್ತ್ ಮಿಕ್ಸ್ ಕೊಡ್ಬೇಕ್ರಿ ಎಲ್ಲನೂ. ಆಮೇಲೆ ಏನು ಮಾಡಿರಿ, ನೀವು ಅದಕ್ಕೆ ಸಕ್ಕರೆ ಬೇಕ್ರಲ್ಲ, ಒಂದು 2 ಕಪ್ ರವೆ ಇತ್ತು, ನಾವು ಅದಕ್ಕೆ 1 ಕಪ್ ಅಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀವಿ. ಮಿಕ್ಸರ್ ಜಾರ್ದಾಗ ಅದನ್ನು ಹಾಕಿ ಅದರ ಜೊತೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿದ್ದೀವಿ, ಅದನ್ನು ಹಾಕಿ ಇದನ್ನು ಗೆರ್ರ ಅಣಿಸಿ ಸಕ್ಕರೆ ಪರಿಪೂರ್ಣವಾಗಿ ಪುಡಿ ಮಾಡಿಕೊಂಡು ಬರೋಣ ರೀ. ಇಷ್ಟ ನಾವು ಮಾಡಬೇಕು. ಅದಾದ ನಂತರ ಇದೇ ಸಕ್ಕರೆ ಪುಡಿಯನ್ನು ನಾವು ಆ ರವೆ ಇತ್ತು ನೋಡ್ರಿ ಅದ್ರ ಜೊತೆ ಸೇರಿಸ್ಬೇಕು. ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಕೊಡ್ಬೇಕ್ರಿ. ನಿಮಗೆ ಭಾಳ ಸರಳ ವಿಧಾನದಾಗ್ರಿ, ಪಾಕ ಇಲ್ದ ಮಸ್ತಾಗಿ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರ್ಸಕತ್ತೀವ್ರಿ ನಾವು. ಇಷ್ಟು ಮಿಕ್ಸ್ ಕೊಡ್ತೀರಿ, ಗ್ಯಾಸ್ ಆಫ್ ಮಾಡಿಬಿಡ್ರಿ. ಆಮೇಲೆ ಏನು ಮಾಡಿರಿ, ಇಲ್ಲಿ ಸ್ವಲ್ಪ ನೀರನ್ನು ಹಾಕಿರಿ. ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ. ಅದನ್ನು ಚಂದಂಗಿ ಈಗ ನೀವು ಕೂಡಿಸ್ಬೇಕಾಕೈತ್ರಿ. ಚಲೋ ಹೊತ್ನಂಗಿ ಅದೆಲ್ಲ ಈ ರೀತಿಯಾಗಿ ಆಗ್ತತಿ. ಹಂಗೆ ನೀವು ಅದನ್ನು ಮಿಕ್ಸ್ ಮಾಡ್ಕೋತ ಇರಬೇಕಾಗದ್ರಿ. ಪೂರ್ತಿ ಲೋ ಫ್ಲೇಮ್ದಾಗೈತ್ರಿ ಗ್ಯಾಸ, ನೆನಪಿಟ್ಕೋರಿ. ಅಷ್ಟಾದ ನಂತರ ಈಗ ನೀವು ನೋಡ್ಬೋದು ಚಂದಂಗೆ ಅದು ಸಣ್ಣಂಗೆ ಉದ್ರ ಆಗುವಂಗೆ ಸ್ಟೇಜಿಗೆ ಬರಾತಿರ್ತತಿ. ಇಷ್ಟ ನೀವು ಮಾಡ್ಕೊಳ್ಬೇಕು. ಆಮೇಲೆ ಏನು ಮಾಡಿರಿ, ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮಸ್ತಾಗಿ ತೊಗೊಂಡು ಬರ್ರಿ. ತೆಳಗೆ ತೊಗೊಂಡ್ಬಂದು ನೀವು ಇದನ್ನು ಓಪನ್ ಮಾಡಿ ಅದನ್ನು ಕೈಯಿಂದ ಸ್ವಲ್ಪ ತಿಕ್ಕಿ ಉಂಡೆಗಳನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ನೋಡ್ಬೋದು, ನೀವು ಕಡಿಮೆ ತುಪ್ಪದಾಗ ಅತಿ ಸುಲಭವಾಗಿ ನೀವಿನ್ನ ಉಂಡೆಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದ್ರಿ. ಈ ರೀತಿ ಸ್ವಲ್ಪ ತಿಕ್ಕಿದ್ರಿ ಅಂತಂದ್ರೆ ಸಕ್ಕರೆ ಎಲ್ಲ ಕಡೆ ಮಿಕ್ಸ್ನೂ ಆಗಿರ್ತೈತೆ ರೀ. ಆಮೇಲೆ ಚಂದಂಗೆ ಉಂಡೆ ಕಟ್ಟಾಕೂ ಬರ್ತೈತೆ ರೀ. ಪ್ರತಿ ಉಂಡಿಗೂ ಒಂದು ಸ್ವಲ್ಪ ಹಂಗೆ ತಿಕ್ಕಿ ನೀವು ತೊಗೊಳ್ಬೇಕಾಗೈತೆ ರೀ. ಉಂಡೆಗಳನ್ನ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕೈ ಒಳಗಿಟ್ಟು ಹಿಂಗೆ ಗುಂಡುಗುಂಡಾಗಿರುವಂತಹ ರವೆ ಉಂಡೆಗಳನ್ನ ನೀವು ಮಾಡ್ಕೊಳ್ಬೇಕಾಗೈತೆ ರೀ. ಹಂಗೆ ಕಮೆಂಟ್ಸ್ದಾಗ ಹೇಳ್ರಿ ನಿಮಗೆ ಯಾವ ಉಂಡೆ ಫೇವ್ರೇಟ್ ಅನ್ನೋದನ್ನು ತಪ್ಪಲಾರ್ದ ಮೆನ್ಷನ್ ಮಾಡಿರಿ. ಅದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಾವು ಇವತ್ತಿನ ಏನು ವಿಡಿಯೋ ತೋರ್ಸಾಕತ್ತೀವಿ ನೋಡ್ರಿ ಉಂಡೆ, ಆ ಉಂಡೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ಲೈಕ್ ಕೊಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಇದನ್ನು ಮರೆಯೋಕ್ಕೆ ಹೋಗ್ಬೇಡ್ರೆ, ನೆನಪಿಟ್ಕೋರಿ. ಮತ್ತು ಈಗ ಉಂಡೆಗಳನ್ನ ನಾವು ನಿಮಗೆ ಹಿಂಗೆ ತೋರ್ಸಾಕತ್ತೀವಿ. ಅದೇ ಉಂಡೆಗಳಿಗೆ ಸ್ವಲ್ಪ ಜಾಸ್ತಿ ನೀವು ಒಂದಿಟ್ಟು ಕೈ ತುಪ್ಪ ಹಚ್ಕೊಂಡು ಅಥವಾ ಅದ್ರಾಗ ತುಪ್ಪ ಹಾಕಿ ಮಾಡಿದ್ರು ನಡಿತೈತೆ ರೀ. ಅದು ಆ ರೀತಿ ಅಂತೇಳಿ ಉಂಡೆ ಬರಂಗಿಲ್ಲ ಅಂಥೇಳಿ ಏನ್ರಿ ನಿಮಗೆ ಡೌಟ್ಸ್ ಇದ್ರೆ ಅದನ್ನು ಯಾವುದೋ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅತಿ ಸುಲಭವಾಗಿ ಬರ್ತಾವೆ. ಹಂಗೆ ಇದು ಭಾಳ ಉದುರಾಗೈತ್ರಿ, ಉಂಡೆ ಕಟ್ಟಕ್ಕೆ ಬರೋತ್ರಿ. ಇದ್ರಾಗ ಇನ್ನೊಂದಿಷ್ಟು ನೀರು ಹಾಕಿ ಮತ್ತು ನಾವು ಬಿಸಿ ಮಾಡಿ ಮತ್ತು ಉಂಡೆ ಕಟ್ತನು ಅಂದ್ರೆ ನೀವು ತಪ್ಪ ಮಾಡತ್ತೀರಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಮಸ್ತಾಗಿ ಉಂಡೆಗಳು ಬರ್ತಾವು, ಭಾಳ ಚೆಂದಂಗೆ ಬರ್ತಾವೆ. ಒಟ್ಟು ತುಪ್ಪದಾಗ ಬರೋಬ್ಬರಿಯಾಗಿ ಹುರಿದಿರಬೇಕು. ಅದನ್ನು ನೀವು ನೆನಪಿಟ್ಕೋರಿ. ಹಿಂಗೆ ಒಂದು ಸ್ವಲ್ಪ ತೊಗೊಳ್ದು ಉಂಡೆಯನ್ನು ಕಟ್ಟೋದು. ಅಕಸ್ಮಾತ್ ಜಾಸ್ತಿ ಆತಂದ್ರೆ ತೆಗೆದು ಬಿಡ್ರಿ. ತೆಗೆದು ಮತ್ತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ಹಿಂಗೆ ಕೈ ಒಳಗೆ ತೆಗೆದ್ರೆ ಅವು ಬರೋಬ್ಬರಿಯಾಗಿ ಕುಂದಿರ್ತಾವು, ಮಸ್ತಾಗಿ ಬರ್ತಾವೆ. ಹಿಂಗೆ ನೀವು ಎಲ್ಲ ಉಂಡೆಗಳನ್ನು ಟ್ರೈ ಮಾಡ್ಬೇಕ್ರಿ. ಮಸ್ತಾಗಿನ ಬರ್ತಾವೆ. ನೋಡಿದ್ರಲ್ಲ, ಇವು ಒಳಗೂ ಏಕದಮ್ ಸಾಫ್ಟಾಗಿರುವಂತಹ ರವೆ ಉಂಡೆ ನಿಮ್ಗೆ ತಿನ್ನುವಾಗ ಬಹಳ ಟೇಸ್ಟಿಯಾಗಿ ಅನಿಸ್ತಾವು. ಹಬ್ಬಕ್ಕೆ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ನಿಮಗೆ ಈಗ ಅಷ್ಟೇ ಅಲ್ರಿ, ಈಗ ಸದ್ಯ ತಿಕ್ಕಿದ್ರಿ ಅವು ಮತ್ತು ಈಗ ಸಾಫ್ಟ್ ಅದಾವು ಆಮೇಲೆ ನೋಡ್ರಿ ಅಂತಂದ್ರೆ ಇಲ್ರಿ. ನೋಡೋಕ್ರಿ ನೀವು ಮುಂದೆ ಮತ್ತೊಮ್ಮೆ ನಿಮಗೆ ಉಂಡೆಯನ್ನು ಒಡೆದು ತೋರಿಸ್ತೀವಿ. ನಿಮ್ಗೆ ಆಗಲೇ ಏನಿರಲ್ಲ ಎಕ್ಸ್ಟ್ರಾ ಇದ್ರೆ ತೆಗೆದು ಸಣ್ಣ ಮಾಡ್ಕೊತಿರೋ ದೊಡ್ಡ ಮಾಡ್ಕೊತಿರೋ ಅದು ನಿಮಗೆ ಬಿಟ್ಟಿದ್ರಿ. ಹಂಗೆ ಈ ಉಂಡೆಗಳನ್ನ ನೀವು ಟ್ರೈ ಮಾಡಿದ ಮೇಲೆ
ಹೆಂಗೆ ಬಂದಿದ್ದು ಅನ್ನೋದನ್ನು ಹೇಳೋದಂತರೂ ಮರೆಯೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಮ ಕಮೆಂಟ್ಸು, ಲೈಕ್ಸು ಇವೆಲ್ಲ ನಮ್ಮ ಮುಂದಿನ ವಿಡಿಯೋಗಳಿಗೆ ಮತ್ತಷ್ಟು ಸ್ಫೂರ್ತಿಯನ್ನು ನೀಡ್ತಾವು. ಅದನ್ನು ನೀವು ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೆ ಹೇಳತ್ತೀನಿ ನಾನು ನಿಮಗೆ, ಇಷ್ಟ ನೀವು ಮಾಡಬೇಕಾಗಿರೋದ್ರಿ. ಹಂಗೆ ಹಬ್ಬದ ರೆಸಿಪಿಗಳು ನೀವು ನಮ್ಮ ಚಾನಲ್ನಲ್ಲಿ ನೋಡ್ತಾಕತ್ತಿದ್ರೆ ಭಾಳಷ್ಟು ನಾವು ನಿಮಗೆ ಈಗಾಗಲೇ ತೋರಿಸಿದ್ದೀವಿ ರೀ. ಚಕ್ಲಿ, ಕರ್ಜಿಕಾಯಿ, ಶಂಕರಪಾಳೆ, ಉಂಡಿ ಇವೆಲ್ಲ ನಮ್ಮ ಚಾನಲ್ದಾಗ ಅದಾವೆ. ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡ್ರಿ. ಹಾಗಾಗಿ ನಿಮಗೆ ಯಾವ್ದು ರೆಸಿಪಿ ಬೇಕಾಗಿದ್ರೆ ಆ ರೆಸಿಪಿ ಈ ಕಮೆಂಟ್ಸ್ದಾಗ ರೆಸಿಪಿ ಹೆಸರು ಬರೀರಿ. ನೋಡ್ಬೋದು ಉಂಡೆನೂ ಸಾಫ್ಟ್ ಐತಿ. ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.